27 ನಕ್ಷತ್ರಗಳಲ್ಲಿ 4ನೆಯ ನಕ್ಷತ್ರವೇ ರೋಹಿಣಿ. ಚಂದ್ರನು ಅಧಿಪತಿಯಾಗಿರೋ ಈ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರ ಗುಣಲಕ್ಷಣಗಳೇನು, ಅವರ ಜೀವನ ಹೇಗಿರುತ್ತೆ ಅನ್ನೋದ್ರ ಕುರಿತಾದ ವಿಡಿಯೋ ಇಲ್ಲಿದೆ. ಭಾರತೀಯ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ನಕ್ಷತ್ರ ಪುಂಜದ 27 ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರಕ್ಕೆ ವಿಶೇಷ ಸ್ಥಾನವಿದೆ. ಈ ನಕ್ಷತ್ರವನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಮುಖ ನಕ್ಷತ್ರವೆಂದು ಪರಿಗಣಿಸಲಾಗಿದೆ. ಶ್ರೀಕೃಷ್ಣನು ಈ ನಕ್ಷತ್ರದಲ್ಲಿ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿಯು ವೃಷಭವಾಗಿರುತ್ತದೆ. ಈ ರಾಶಿಯವರನ್ನ ಶುಕ್ರನು ಆಳುತ್ತಿರುತ್ತಾನೆ. ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರುತ್ತಾನೆ. ಈ ನಕ್ಷತ್ರದವರು ತೆಳ್ಳಗಿನ ದೇಹಾಕೃತಿ ಹೊಂದಿರುತ್ತಾರೆ. ಹಾಗಾಗಿ ಸಣ್ಣ ಹವಾಮಾನ ಬದಲಾವಣೆಯಾದರೂ ಇವರ ಆರೋಗ್ಯ ಹದಗೆಡುತ್ತದೆ. ಜನ್ಮಕುಂಡಲಿಯನ್ನ ನೋಡಿದರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಮೃದು ಸ್ವಭಾವದವರಾಗಿರುತ್ತಾರೆ. ಸೌಂದರ್ಯಕ್ಕೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಚಂದ್ರನು ರೋಹಿಣಿ ನಕ್ಷತ್ರದ ಅಧಿಪತಿ. ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಮುಖ್ಯವಾಗಿ ಮಹಿಳೆಯರೊಂದಿಗೆ ಬೇಗನೆ ಬೆರೆಯುತ್ತಾರೆ, ಸಭ್ಯರಾಗಿರಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ತಮ್ಮನ್ನ ಶಿಸ್ತುಬದ್ಧವಾಗಿರಿಸಿಕೊಳ್ಳುತ್ತಾರೆ. ಈ ನಕ್ಷತ್ರವು 4 ಪಾದಗಳನ್ನು ಹೊಂದಿದೆ. ಇದು ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖ ದುಃಖಗಳನ್ನ ಸಮಾನವಾಗಿ ಅನುಭವಿಸುತ್ತಾರೆ. ಮೊದಲನೇ ಪಾದ ಮಂಗಳನು ರೋಹಿಣಿ ನಕ್ಷತ್ರದ ಮೊದಲ ಪಾದದ ಅಧಿಪತಿ. ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಅಂಗಾರಕನ ಸ್ನೇಹವು ಈ ನಕ್ಷತ್ರದ ಮೊದಲ ಪಾದವನ್ನು ಆಳುತ್ತಿರುತ್ತದೆ. ಇದರ ಪರಿಣಾಮವಾಗಿ ಈ ನಕ್ಷತ್ರದವರು ಶಾಂತಿ, ಸಮೃದ್ಧಿ, ಸಂಪತ್ತು ಮತ್ತು ಪ್ರಗತಿಯನ್ನ ಸಾಧಿಸುತ್ತಾರೆ. ರೋಹಿಣಿ ನಕ್ಷತ್ರದ 2ನೇ ಹಂತದಲ್ಲಿ ಜನಿಸಿದವರು ಸ್ಫುರದ್ರೂಪಿಗಳು, ಆಕರ್ಷಕರು ಹಾಗೂ ಶಾಂತ ಸ್ವಭಾವದವರಾಗಿರುತ್ತಾರೆ. ಅವರು ಸ್ನೇಹ ಸ್ವಭಾವದವರೂ ಆಗಿರುತ್ತಾರೆ. ಆದರೆ ಇನ್ನೊಂದು ಕಡೆ ಅವರ ಮನಸ್ಸಿನಲ್ಲಿ ದುಃಖವು ಸದಾ ಕೊರೆಯುತ್ತಿರುತ್ತದೆ. ಅವರು ದುಃಖದಲ್ಲಿ ಮುಳುಗಿರುತ್ತಾರೆ. ಶುಕ್ರನ ಆಂತರಿಕ ದೃಷ್ಟಿಯು ಈ ನಕ್ಷತ್ರದ 2ನೇ ಪಾದದಲ್ಲಿ ಜನಿಸಿದವರಿಗೆ ಪ್ರಗತಿ ಸಾಧಿಸಲು ನೆರವಾಗುತ್ತದೆ. ಅವರು ಸಮಾಜದಲ್ಲಿ ಪ್ರಸಿದ್ಧರೂ ಆಗುತ್ತಾರೆ. ಇನ್ನು 3ನೇ ಪಾದದವರು ಬುಧನ ರೋಹಿಣಿ ನಕ್ಷತ್ರ 3ನೇ ಪಾದದ ಅಧಿಪತಿಯಾಗಿರುತ್ತಾನೆ. ಇದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಜವಾಬ್ದಾರಿಯುತ, ಸತ್ಯವಾದಿ, ನೈತಿಕತೆ ಉಳ್ಳವರು ಮತ್ತು ಆರ್ಥಿಕವಾಗಿ ಪ್ರಬಲರಾಗಿರುತ್ತಾರೆ. ಇದರೊಂದಿಗೆ ಅವರು ಸಂಗೀತ, ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸುತ್ತಾರೆ. ಚಂದ್ರ ಮತ್ತು ಬುಧನ ಆಂತರಿಕ ದೃಷ್ಟಿಯಿಂದಾಗಿ ಈ ಹಂತದಲ್ಲಿ ಜನಿಸಿದವರು ವಿಶೇಷ ಪ್ರಗತಿಯನ್ನು ಪಡೆಯಲು ಸಹಾಯ ಮಾಡುತ್ತಾರೆ. ಇನ್ನು 4ನೇ ಪಾದ. ಚಂದ್ರನು ರೋಹಿಣಿ ನಕ್ಷತ್ರದ 4ನೇ ಪಾದದ ಅಧಿಪತಿ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಸಿದ್ಧರು, ಸತ್ಯವಂತರು, ಸೌಂದರ್ಯ ಆರಾಧಕರು, ಮೃದುವಾಗಿ ಮಾತನಾಡುವವರಾಗಿರುತ್ತಾರೆ. ಈ ಹಂತದಲ್ಲಿ ಜನಿಸಿದವರು ಸಮುದ್ರದ ಉತ್ಪನ್ನಗಳು, ಹಡಗು ಮತ್ತು ದ್ರವ ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡುತ್ತಾರೆ. ಚಂದ್ರನ ಆಂತರಿಕ ದೃಷ್ಟಿಯಿಂದ ಸಂಪೂರ್ಣ ಸಂತೋಷ ಪ್ರಾಪ್ತಿಯಾಗುತ್ತದೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಗುಣಲಕ್ಷಣ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ತೆಳ್ಳಗಿನ ಮೈಕಟ್ಟು ಹೊಂದಿರುತ್ತಾರೆ. ಅವರು ಸಾಮಾಜಿಕವಾಗಿ ಬುದ್ಧಿವಂತರು ಹಾಗೂ ಹಿರಿಯರಿಗೆ ವಿಧೇಯರೂ ಆಗಿರುತ್ತಾರೆ. ತಂದೆಗೆ ಹೋಲಿಸಿದರೆ ಅವರು ತಾಯಿಗೆ ಹೆಚ್ಚು ಆಪ್ತರಾಗಿದ್ದು ಎಲ್ಲವನ್ನೂ ಅವರೊಂದಿಗೆ ಹಂಚಿಕೊಳ್ಳುತ್ತಾರೆ. ವಿವಾಹವಾದ ನಂತರ ಪತಿ ಏನೇ ಹೇಳಿದರೂ ಅದಕ್ಕೆ ಸರಿ ಅನ್ನೋ ಸ್ವಭಾವದವರೂ ಕೂಡ ಹೌದು. ಈ ನಕ್ಷತ್ರದಲ್ಲಿ ಜನಿಸಿದವರ ಕುಟುಂಬವು ಶಾಂತಿಯುತವಾಗಿರುತ್ತದೆ. ಅವರು ಐಷಾರಾಮಿ ಜೀವನ ನಡೆಸುತ್ತಾರೆ ಹಾಗೂ ಜನಪ್ರಿಯರೂ ಆಗಿರುತ್ತಾರೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಭಾರತೀಯ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವಶಾಸ್ತ್ರ, ವಿಜ್ಞಾನ, ಔಷಧ, ಕಲೆ, ಸಂಗೀತ, ಮನೋರಂಜನೆ, ಸೌಂದರ್ಯವರ್ಧಕ, ಕೃಷಿ, ತೋಟಗಾರಿಕೆ, ಆಹಾರ ತಂತ್ರಜ್ಞಾನ, ಲೈಂಗಿಕ ಚಿಕಿತ್ಸೆ, ಹರಳುಗಳು, ಇಂಟೀರಿಯರ್ ಡೆಕೋರೇಷನ್, ಟ್ರಾನ್ಸ್ಪೋರ್ಟ್, ಪ್ರವಾಸ, ವಾಹನ, ಎಣ್ಣೆ ಮತ್ತು ಪೆಟ್ರೋಲಿಯಂ, ಜವಳಿ, ಹಡಗು, ಪ್ಯಾಕೇಜ್ ಮತ್ತು ದ್ರವ ಪದಾರ್ಥಗಳ ಮಾರಾಟದಲ್ಲಿ ಪ್ರಗತಿ ಕಾಣುತ್ತಾರೆ. ಅಂದಹಾಗೆ ಈ ಕುರಿತು ನಿಮ್ಗೆ ಏನಿಸುತ್ತೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.